ಯಾವ್ದಕ್ ಬಳಸ್ತಾರೆ, ಎಲ್ಲಿ ಬಳಸ್ತಾ ಇದ್ರು ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ, ಈ ನಮ್ಮ ಆಗ್ನೇಯ ಯುನೈಟೆಡ್ ಸ್ಟೇಟ್ಸ್ ನ ಅಲ್ಲಿಯ ಜನ ಸ್ಥಳೀಯವಾಗಿ ಇದನ್ನು ಕ್ಷಮಿಸಿ ಬಳಸ್ತಾ ಇದ್ರು. ಇದು ನಮ್ಮ ಪ್ರೋಸ್ಟೇಟ್ ಯುರಿನರಿ ಟ್ರ್ಯಾಕ್, ಮೂತ್ರನಾಳದ ಆರೋಗ್ಯವನ್ನು ಕಾಪಾಡಿಸಿಕೊಳ್ಳುವ ಆ ಸಮಸ್ಯೆ ಬಂದಾಗ ಇದನ್ನು ಜನ ಉಪಯೋಗಿಸ್ತಾ ಇದ್ರು. ಇದು ಸಾಂಪ್ರದಾಯಿಕ ಐತಿಹಾಸಿಕವಾಗಿ ಜನ ಇದನ್ನು ಬಳಸ್ತಾ ಇದ್ರು. ಇದನ್ನು BPH, ಬೆನಿನ್ ಪ್ರಾಸ್ಟಾಟಿಕ್ ಹೈಪೋಪ್ಲಾಸಿಯಾ ಅಂತ ಕರಿತೇವೆ ನಾವು. ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ಬೋದು, ಅಥವಾ ರಾತ್ರಿ ಹೊತ್ತಿಗೆ ತುರ್ತು ಸಾಮಾನ್ಯವಾಗಿ ನಾವು ನೋಡ್ತೇವೆ, ಹರೆಯ ಪ್ರಾಯದವ್ರ ಮನೆಯಲ್ಲಿದ್ರೆ ಪದೇ ಪದೇ ಯೂರಿನಿಗೆ ಹೋಗ್ತಾರೆ. ಇದು ಒಂದು ಸಮಸ್ಯೆ ಏಜ್ ಆಗ್ತಾ ಇದ್ದಾಗೆ. ಇದನ್ನು ಸರಿಪಡಿಸುವುದಕ್ಕೆ ಇದನ್ನು ಈ ಹಣ್ಣನ್ನು ಉಪಯೋಗಿಸ್ತಾ ಇದ್ರು. ಮತ್ತೆ ಮೂತ್ರಪಿಂಡ ಇರ್ಬೋದು, ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಬೇರೆ ಬೇರೆ ತರದ ಹಾರ್ಮೋನುಗಳ ಇಂಬ್ಯಾಲೆನ್ಸ್ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಟೆಸ್ಟೋಸ್ಟೆರಾನ್ ಎನ್ನುವಂತ ಹಾರ್ಮೋನ್ ಮಹಿಳೆಯರಲ್ಲಿ, ಮಕ್ಕಳಲ್ಲಿ, ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಜಾಸ್ತಿ ಮೊಡವೆಗಳು ಮುಖದಲ್ಲಿ ಬರುತ್ತೆ, ಕೂದಲು ಉದುರುವಂತಹದ್ದು, ಅಥವಾ ಗಂಡಸರಲ್ಲಿ ಬೋಳು ತಲೆ ಆಗುವಂತಹದ್ದು, ಈ ಎಲ್ಲ ಸಮಸ್ಯೆಗಳಿಗೆ ಇದನ್ನು ಪರಿಹಾರ. ಹಾಗಾಗಿ ಇದು ವರ್ಸಟೈಲ್ ರೆಮಿಡಿ ಅಂತ ನಾವು ಕರಿತೇವೆ. ಮಾತ್ರ ಅಲ್ಲ, ಮನುಷ್ಯನಿಗೆ ರಿಪ್ರೊಡಕ್ಷನ್ ಸಿಸ್ಟಮ್, ಸೆಕ್ಸುವಲ್ ಡ್ರೈವ್ ಅಥವಾ ಅದರಲ್ಲಿ ತುಂಬಾ ಸಮಸ್ಯೆಗಳು ಬರ್ತಾ ಇರುತ್ತೆ. ಹರೆಯದವರಿಗೂ ಬರುತ್ತೆ, ಹದಿಹರೆಯದವ್ರಿಗೆ ಬರ್ತದೆ, ಏಜ್ ಆದಾಗ ಬರುತ್ತೆ. ಇದನ್ನು ಸಾಮಾನ್ಯವಾಗಿ ಒಂದು ಬಲಿಷ್ಠವಾದಂತ ಆರೋಗ್ಯವಾದಂತ ವೀರ್ಯಾಣುಗಳ ಉತ್ಪಾದನೆ ಇರ್ಬೋದು, ಅಥವಾ ಅಂಡಾಣುನದ್ದು ಇರ್ಬೋದು, ಅಥವಾ ಮಕ್ಕಳಾಗದೆ ಇರುವುದಕ್ಕೆ ಬೇರೆ ಬೇರೆ ಕಾರಣ. ಸರ್ ಕೇಳಿಸ್ತಾ ಇಲ್ಲ. LDL, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಇಂತಹ ಸಮಸ್ಯೆಗಳನ್ನು ಕೂಡ ಈ ಹಣ್ಣನ್ನು ತಿನ್ನುವುದರಿಂದ ಸರಿಯಾಗುತ್ತೆ. ಹಾಗಾದ್ರೆ ಮಿತ್ರರೇ, ನಾವು ತಿಳ್ಕೊಳ್ಬೇಕು, ಇದು ಖಂಡಿತವಾಗಿಯೂ ವರ್ಸಟೈಲ್, ಬಹುಮುಖ ಇರುವಂತಹದ್ದು. ಮೂರನೆಯದ್ದು ಕುರ್ಕುಬಿಟ, ಪಂಪ್ಕಿನ್ ಸೀಡ್, ಇದರ ಬೀಜ, ಇದರ ಸೀಡ್ಸ್ ಅನ್ನು ಕೂಡ ಬಳಸ್ತಾರೆ. ತುಂಬಾ ನಾವು ಡ್ರೈ ಫ್ರೂಟ್ ಶಾಪಿಗೆ ಹೋದಾಗ ಪಂಪ್ಕಿನ್ ಸೀಡ್ಸ್ ತುಂಬಾ ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ, ಬೇರೆ ಬೇರೆ ಸೀಡ್ಸಿನ ಜೊತೆಗೆ. ಇದರ ಗುಣಲಕ್ಷಣಗಳು, ಇದು ಆಂಟಿ ಇನ್ಫ್ಲಮೇಟರಿ ಆಗಿದೆ. ಆರ್ಥ್ರೈಟಿಸ್ ಇರ್ಬೋದು, ಗೌಟ್ ಇರ್ಬೋದು, ನಮ್ಮ ನ್ಯೂರಾನ್ ಸಿಸ್ಟಮ್ಗೆ ಸಂಬಂಧಪಟ್ಟದ್ದಿರ್ಬೋದು, ವೈಟಮಿನ್ C, ವೈಟಮಿನ್ E, ಅಥವಾ ಮಧುಮೇಹ ಇರುತ್ತೆ. ಮಧುಮೇಹ ಅಥವಾ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದಕ್ಕೆ. ಇವಾಗ ಕ್ಯಾನ್ಸರ್ಗಳು ಬಹಳ ಜಾಸ್ತಿ ಹಬ್ಬುತ್ತೆ. ಅದರ ಬಗ್ಗೆ ಡಾಕ್ಟರ್ ಹರೀಶ್ ಅವರು ತುಂಬಾ ಸವಿವರವಾಗಿ ನಮಗೆ ಅದರ ವಿವರಣೆಯನ್ನು ಕೊಡ್ತಾರೆ, ಇವಾಗ ಏನ್ ಬರ್ತದೆ ಅಂತ ನೆಕ್ಸ್ಟ್ ಸೆಷನ್ ಅಲ್ಲಿ. ಸೊ ಅದನ್ನು ಕೂಡ ಗುಣ ಯಾಕೆ ಆಗುತ್ತೆ ಅಂತ ಹೇಳುವುದಕ್ಕೆ ಇಂಥ ಒಂದು ಅದ್ಭುತವಾದಂತ ಇಂಗ್ರೀಡಿಯೆಂಟ್ ಇದರಲ್ಲಿ ಸೇರಿಕೊಂಡಿದೆ. ನಮ್ಮ ಹೃದಯದ ಸಮಸ್ಯೆ ನಿಮಗೆ ಈಗ ಗೊತ್ತಿದೆ, ಹೃದಯದ ಸಮಸ್ಯೆಯಿಂದ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಇರ್ಬೋದು. ಇದೆಲ್ಲ ಕಾರಣಗಳಿಗೆ ಒಂದು ಸೊಲ್ಯೂಷನ್. ಮಾತ್ರ ಅಲ್ಲ, ಜಠರವನ್ನು ನಾವು ಮಧ್ಯಪ್ರದೇಶ ಅಂತ ಏನ್ ಕರಿತೇವೆ ಲೈಟ್ ಆಗಿ. ಸೊ ನಮ್ಮ ಹೊಟ್ಟೆ ಸರಿಯಾಗಿದ್ರೆ ಗಟ್ ಎಲ್ಲಾನು ಸರಿಯಾಗಿರುತ್ತೆ. ಇದು ಪ್ರಿಬಯೋಟಿಕ್. ಬ್ರೇಕ್ ಆಗ್ತಾ ಇದೆ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೊರೋನಾ ಟೈಮ್ ಅಲ್ಲಿ ನಾವು ಕೂಡ ನೋಡಿದ್ದೇವೆ, ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಯಾರ್ದಿತ್ತು ಅವರು ಅಂತ ಕೊರೋನಾದಂತ ಈ ಮಹಾಮಾರಿಯನ್ನು ಕೂಡ ಎದುರಿಸುವಂತ ಶಕ್ತಿ ಅವರಲ್ಲಿತ್ತು. ಇದನ್ನು ಇನ್ಕ್ರೀಸ್ ಮಾಡುವಂತಹ ಒಂದು ಗುಣ ಈ ಪಂಪ್ಕಿನ್ ಸೀಡ್ಸ್ ಅಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಮಿತ್ರರೇ, ನಾಲ್ಕನೇ ಅದ್ಭುತವಾದಂತಹದ್ದು ನೆಲ ಮುಳ್ಳು ಅಂತ ಕರಿತೇವೆ. ನಿಮ್ಗೆ ಕಾಣಿಸ್ತಾ ಇದೆ, ಪಂಕ್ಚರ್ ವೆಯಿನ್ ಟ್ರಿಬುಲಸ್ ಟೆರೆಸ್ ಅಂತ ಕರಿತೇವೆ. ಇದು ಏನು? ಇದು ಒಂದು ಮುಳ್ಳಿನ ತರ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಸಾಮಾನ್ಯವಾಗಿ ಸಮಶೀತೋಷ್ಣ ವಲಯದಲ್ಲಿ ಇದು ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಇದರ ಅದ್ಭುತವಾದಂತ ಗುಣ ಏನಂತ ಹೇಳಿದ್ರೆ, ಮತ್ತೊಮ್ಮೆ ನಾನು ಆವಾಗ್ಲೇ ಹೇಳಿದ್ದೇನೆ, ಸುಮಾರು ಒಂದು 8ರಿಂದ 9 ಇಂಗ್ರೀಡಿಯೆಂಟ್ಗಳು ಮನುಷ್ಯನ ಟೆಸ್ಟೋಸ್ಟೆರಾನ್ ಅಥವಾ ಲೋ ಲಿಬಿಡೋ ಇರಬಹುದು, ಅವನ ವೀರ್ಯಾಣುವಿಗೆ ಸಂಬಂಧಪಟ್ಟದ್ದಿರ್ಬೋದು, ಮಹಿಳೆಯರ ಅಂಡಾಣುವಿಗೆ ಸಂಬಂಧಪಟ್ಟದ್ದಿರ್ಬೋದು, ಈ ಸಮಸ್ಯೆಗಳು, ಮಕ್ಕಳಾಗದೇ ಇರುವಂತಹ ಸಮಸ್ಯೆಗಳಿಗೆ ಇದನ್ನು ಮುಖ್ಯವಾಗಿ
ಕಾನ್ಸಂಟ್ರೇಟ್ ಮಾಡಿ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇದೆ. ಅದರ ಆರೋಗ್ಯವನ್ನು ಅಥವಾ ಮೂತ್ರಪಿಂಡದ ಆರೋಗ್ಯವನ್ನು, ಹೃದಯದ ರಕ್ತನಾಳಕ್ಕೆ ಪ್ರಯೋಜನ ಆಗುವ ಹಾಗೆ, ಜಾಯಿಂಟ್ ಪೇನ್ಗಳು, ಸಾಮಾನ್ಯವಾಗಿ 40-45 ವರ್ಷದ ನಂತರ ಬರುವಂತ ಸಾಮಾನ್ಯ ರೋಗಗಳು ನಾವು ಎದುರಿಸ್ತಾ ಇರುವಂತದ್ದು, ಇದನ್ನೆಲ್ಲ ಗುಣ ಮಾಡುವಂತ ಗುಣ ಈ ಪಂಕ್ಚರ್ ವೇನಿಗಿದೆ. ಈಗ ನಿಮ್ಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ ರೆಡ್ ಪೀಚ್ ಸ್ಟೆಮ್ ಸೆಲ್ಸ್, ಕಾಂಡಕೋಶ ಅಂತ ಕರಿತೇವೆ. ರೆಡ್ ಪೀಚ್ ಹಣ್ಣು ನಮ್ಗೆ ಒಳ್ಳೆಯದು. ಇದರಲ್ಲಿ ನಮಗೆ ನಮ್ಮ ದೇಹಕ್ಕೆ ಏನು ಬೇಕು ಅಂತದನ್ನು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಅದರ ಕಾಂಡಕೋಶವನ್ನು ಇದಕ್ಕೆ ಬೆರೆಸಿದ್ದಾರೆ. ಸೊ ಇದರಿಂದ ನಾವೇನ್ ಹೇಳ್ತೇವೆ, ಫೈಟೋಕೆಮಿಕಲ್ಸ್ ಆಂಟಿ ಆಕ್ಸಿಡೆಂಟ್ ಆಗಿ ಸೆಲ್ಯುಲರ್ ರಿಜುವನೇಷನ್, ನಮ್ಮ ಜೀವಕೋಶಗಳು ರಿಜುವನೇಟ್ ಆಗ್ತಾ ಇರಬೇಕು. ಯಾಕಂತ ಹೇಳಿದ್ರೆ ಜೀವಕೋಶದ ಒಳಗಡೆ ನಾವು ತಿಂದಾಗ ಆ ಟಾಕ್ಸಿನ್ಸ್ಗಳು ಸೇರಿಕೊಳ್ತದೆ. ಈ ಟಾಕ್ಸಿನ್ಸ್ಗಳು ಸೇರಿಕೊಂಡಾಗ ನಮ್ಮ ದೇಹದಲ್ಲಿ ಆ ಟಾಕ್ಸಿನ್ಸ್ ಗಳನ್ನು ರಿಜುವನೇಟ್ ಮಾಡುವಂತಹದ್ದು ನಮ್ಮ ಸೆಲ್ಲಿನ ಕರ್ತವ್ಯ, ನಮ್ಮ ಕರ್ತವ್ಯ ಕೂಡ. ಹಾಗಾಗಿ ನಾವು ಈ ಸ್ಟೆಮ್ ಸೆಲ್ಸ್ ಇದನ್ನು ಉಪಯೋಗಿಸುವುದರಿಂದ ನಮ್ಮ ದೇಹದ ಆರೋಗ್ಯ ಅದು ಇಂಪ್ರೂವ್ ಆಗುತ್ತೆ. ಹಾಗಾಗಿ ಈ ರೆಡ್ ಪೀಚ್ ಸ್ಟೆಮ್ ಸೆಲ್ಸ್ ಅನ್ನು ನಾವು ಇಲ್ಲಿ ಉಪಯೋಗಿಸ್ತೇವೆ, ಇದರಲ್ಲಿ ಉಪಯೋಗಿಸ್ತಾರೆ. ನಮ್ಮ ಚರ್ಮದ ಆರೋಗ್ಯ ಇರ್ಬೋದು, ಚರ್ಮದ pH, ನಮ್ಮ ಬಾಡಿ pH 7.365 ಆದ್ರೆ ನಮ್ಮ ಚರ್ಮದ pH ಸ್ಲೈಟ್ಲಿ ಅಸಿಡಿಕ್ ಇರುತ್ತೆ, 5.5. ಆ pH ಅನ್ನು ಕಾಪಾಡಿಕೊಳ್ಳುವುದಕ್ಕೆ ರಿಂಕಲ್ಸ್ ಫ್ರೀ ಯುವಕರಾಗಿ ಇರುವ ಹಾಗೆ ಇದು ಕಾಪಾಡ್ತದೆ. ಮಿತ್ರರೇ, ಇನ್ನೊಂದು ಬಂದು ಗ್ರೀನ್ ಆಪಲ್. ಗ್ರೀನ್ ಆಪಲ್ ಕೂಡ ನಮ್ಗೆ ಗೊತ್ತಿದೆ. ಇದರ ಸ್ಟೆಮ್ ಸೆಲ್ಸ್ ಅನ್ನು ಯೂಸ್ ಮಾಡಿದ್ದಾರೆ, ಇದರಲ್ಲಿ ಉಪಯೋಗಿಸಿದ್ದಾರೆ. ಇದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಉಂಡಿಲಿಂಗ್ ಇರ್ಬೋದು, ನವಯವನ, ಕೊಲೋಜಿನ್ ಅಂತ ಹೇಳ್ತೇವೆ. ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡುವುದಕ್ಕೆ, ಇದರಲ್ಲಿ ನಮ್ಮ ಚರ್ಮ ಹೈಡ್ರೇಟ್ ಆಗುವುದಕ್ಕೆ, ಸುಕ್ಕು ಕಟ್ಟದೇ ಇರುವುದು. ಹೈಡ್ರೇಷನ್ ಅಂತ ಹೇಳಿದ್ರೆ ನಾವು ಹೇಗೆ ಬಾಡಿಯನ್ನು ಹೈಡ್ರೇಟ್ ಮಾಡ್ತೇವೋ ಹಾಗೆ ಚರ್ಮವನ್ನು ಹೈಡ್ರೇಟ್ ಮಾಡುವಂತಹ ಗುಣ ಕೊಲೋಜಿನ್ ಇದರಲ್ಲಿ ಇದೆ. ಇನ್ನೊಂದು ಬಂದು ಎಪಿಮೀಡಿಯಂ ಗ್ರಾಂಡಿಫ್ಲೋರಮ್. ಇದು ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಇದೊಂದು ನಿಮಗೆ ಕಾಣಿಸ್ತಾ ಇದೆ ಪಿಕ್ಚರ್ ಅಲ್ಲಿ, ಬಳ್ಳಿ ತರ ಒಂದು ಹೂ ಬಳ್ಳಿ ಕಾಣಿಸ್ತಾ ಇದೆ. ಇದು ಚೈನಾ, ಜಪಾನ್, ಕೊರಿಯಾ, ಈ ಮಂಗೋಲಿಯನ್ ರೇಸ್, ಈ ಜನ ಇದನ್ನು ತಿಂತಾರೆ. ಸ್ಥಳೀಯವಾಗಿ, ಸಾಂಪ್ರದಾಯಿಕವಾಗಿ ಆ ಜನ ಇದು ಕಿಡ್ನಿಯ ಟಾನಿಕ್ ಅಂತ ಅವರು ಆವಾಗ ತಿಂತಾ ಇದ್ರು. ಇದರಲ್ಲಿ ಬೋನ್ ಹೆಲ್ತ್ ಇರ್ಬೋದು, ಸುಧಾರಿತ ಲೈಂಗಿಕ ಆಸಕ್ತಿ ಕಳ್ಕೊಂಡವರಿಗೆ ಇದನ್ನು ಉಪಯೋಗಿಸ್ತಾ ಇದ್ರು. ಗಂಡಸರಲ್ಲಿ ಲೋ ಲಿಬಿಡೋ ಇರ್ಬೋದು, ಬ್ಲಡ್ ಫ್ಲೋ, ನೈಟ್ರಿಕ್ ಆಕ್ಸೈಡ್ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಇನ್ಕ್ರೀಸ್ಡ್ ಎನರ್ಜಿ ಲೆವೆಲ್ ಇದು ಮಾಡುದು. ಮಿತ್ರರೇ, ಈಗ ನಮ್ಗೆ ಕಾಣಿಸ್ತಾ ಇರುವಂತಹದ್ದು ಇದನ್ನು ಹಿಮಾಲಯದ ಚಿನ್ನ ಅಂತ ನಾವು ಕರಿತೇವೆ. ಕಾರ್ಡಿಸೆಪ್ಸ್, ರಸಗುಂಬ ಅಂತ ಕೂಡ ಕರೀತಾರೆ. ಇದೊಂದು ಶಿಲೀಂಧ್ರ ತರ ನಿಮ್ಗೆ ಕಾಣಿಸ್ತಾ ಇದೆ. ಇದು ಎಲ್ಲಿ ತನಕ ಯಾರು ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಚೈನಾದ ಅಥ್ಲೆಟ್ಗಳು ಇದನ್ನು ಉಪಯೋಗಿಸ್ತಾ ಇದ್ರು. ಇವರ ಪರ್ಫಾರ್ಮೆನ್ಸ್ ನಿಮ್ಗೆಲ್ಲ ಗೊತ್ತಿದೆ. ಯಾಕೆ ಇವರು ಈ ದೇಶ ಅತಿ ಹೆಚ್ಚು ಚಿನ್ನವನ್ನು ಗಳಿಸ್ತದೆ ಅಂತ ಹೇಳಿದ್ರೆ, ಇದು ನ್ಯಾಚುರಲ್. ಇದರಲ್ಲಿ ಇಂಪ್ರೂವ್ಸ್ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್. ಅಥ್ಲೆಟಿಕ್ ಪರ್ಫಾರ್ಮೆನ್ಸ್ ಅನ್ನು ಇದು ಇಂಪ್ರೂವ್ ಮಾಡುತ್ತೆ. ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಇದು ಕಡಿಮೆ ಮಾಡುತ್ತದೆ. ಇಟ್ ವಿಲ್ ಬೂಸ್ಟ್ ದ ಇಮ್ಯುನಿಟಿ ಮತ್ತು ಉಸಿರಾಟದ ತೊಂದರೆ ಇದನ್ನು ಗುಣಪಡಿಸುವಂತಹದ್ದು, ಮೂತ್ರಪಿಂಡದ ಆರೋಗ್ಯ ಇದನ್ನೆಲ್ಲ ಸರಿ ಮಾಡುವಂತ ಗುಣ ಇದರಲ್ಲಿದೆ. ಮಿತ್ರರೇ, ಇನ್ನೊಂದು ಬಂದು ಸ್ಟಿವಿಯಾ. ನಿಮಗೆ ಗೊತ್ತಿದೆ, ನಮ್ಮ ದೇಶ ಈ ಜಗತ್ತಿನಲ್ಲಿ ಡಯಾಬಿಟಿಕ್ ಹಬ್ ಅಥವಾ ಕ್ಯಾಪಿಟಲ್ ಅಂತ ನಾವು ಕರೆಯಲ್ಪಟ್ಟಿದ್ದೇವೆ. ಇದೊಂದು ಕಳಂಕ ನಮಗಿದೆ. ಅಂಥದ್ರಲ್ಲಿ ನಮ್ಮ ದೇಹದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದಕ್ಕೆ ನ್ಯಾಚುರಲ್ ಸಿಹಿಕಾರಕ ವಾದಂತಹ ಸ್ಟಿವಿಯನ್ನು ಕೂಡ ಇದರಲ್ಲಿ ಬೆರೆಸಿದ್ದಾರೆ. ಕೊಲೆಸ್ಟ್ರಾಲ್ ಇರಬಹುದು ಅಥವಾ ಪ್ರೀ ಡಯಾಬಿಟಿಕ್, ಮಧುಮೇಹಕ್ಕೆ ಬರ್ತಾ ಇರುವವರಿಗೆ ಇದೆಲ್ಲ ಒಂದು ಒಳ್ಳೆಯ ಆಹಾರ ಇಂಗ್ರೀಡಿಯೆಂಟ್. 10ನೇದ್ದು ಫ್ಯಾಷನ್ ಫ್ಲವರ್. ಫ್ಯಾಷನ್ ಫ್ಲವರ್ ಅಂತ ಹೇಳಿದ್ರೆ ಇದು ನಮ್ಮ ಮಾನಸಿಕ ಶಾಂತಿ ಅಂತ ಹೇಳಿದ್ರೆ, ನಮ್ಮ ಬ್ರೈನ್ ಕಾಗ್ನೇಟಿವ್ ಡಿಸಾರ್ಡರ್ಸ್ ಇರುತ್ತೆ, ಆಲ್ಝಮೈರ್ ಇರ್ಬೋದು, ಪಾರ್ಕಿನ್ಸನ್ ಇರ್ಬೋದು, ಇದೆಲ್ಲ ನಮ್ಮ ಮೆದುಳಿನಲ್ಲಿ DHA ಕಮ್ಮಿ ಆದಾಗ ಇದು ನಮಗೆ ಎಲ್ಲ ಸಮಸ್ಯೆಗಳು ಬರುತ್ತೆ. ಅರಳು, ಮರಳು, ಮರೆವು
ಮಕ್ಕಳಿಗೆ ಫೋಕಸ್ ಸಿಗದೇ ಇರುವಂತಹದ್ದು, ಇಂಥದ್ದೆಲ್ಲ ಸಮಸ್ಯೆಗಳು ಬರುತ್ತೆ. ಇದನ್ನು ನೈಸರ್ಗಿಕವಾಗಿ ಆ ಕಾಲದಲ್ಲಿ ಜನ ಇದನ್ನು ತಿನ್ನುವುದರ ಮೂಲಕ ಅವರ ಆರೋಗ್ಯವನ್ನು ಕಾಪಾಡ್ತಾ ಇದ್ರು, ಆ, ಮಾಡ್ತಾ ಇದ್ರು ಅಂತ ಹೇಳೋದಕ್ಕೆ, ನಿದ್ರೆ ಬರದೇ ಇದ್ದವರಿಗೆ ಮನಸ್ಸಿಗೆ ಶಾಂತಿ, ರಕ್ತದ ಒತ್ತಡ ಇರ್ಬೋದು, ಖಿನ್ನತೆ ಇರ್ಬೋದು, ಇದಕ್ಕೆಲ್ಲ ಇದು ಉಪಯೋಗಿಸಲ್ಪಡ್ತಿತ್ತು. ಈಗ ಜಬುಟಿ ಕಾಬಾ ಇದು ಏನು ಅಂತ ಹೇಳಿದ್ರೆ, ಇದು ಸಾಮಾನ್ಯವಾಗಿ ಬ್ರೆಜಿಲ್ನ ಒಂದು ಮರದ ಕೊಂಬೆಯಲ್ಲಿ ಆಗುವಂತದ್ದು. ವೈಟಮಿನ್ ಸಿ, ಇದು ನೇರಳೆ ಹಣ್ಣಿನ ತರ ನಿಮ್ಗೆ ಕಾಣಿಸ್ತಾ ಇದೆ, ಸಿ ಕಾರಕ, ವೈಟಮಿನ್ ಸಿ ಇದೆ, BP, ಕೊಲೆಸ್ಟ್ರಾಲ್, ಆಂಟಿ ಕಾನ್ಸರ್, ತುಂಬಾ ಗುಣಲಕ್ಷಣಗಳು ಇದರಲ್ಲಿ ಇದೆ. ಸೊ ಕೊನೆಯದಾಗಿ, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಬ್ಲಿಗಿಯಾ ಇದೊಂದು ಉಷ್ಣವಲಯದಲ್ಲಿ ಜಾಸ್ತಿ ಆಗುತ್ತೆ, ಇದನ್ನು ಅಲ್ಲಿಯ ರತ್ನ ಅಂತ ಕೂಡ ಕರೀತಾರೆ. ಸೊ ಪಶ್ಚಿಮ ಆಫ್ರಿಕಾದಲ್ಲಿ ಇದು ಸಾಮಾನ್ಯವಾಗಿ ಕಂಡು ಬರುತ್ತೆ. ವಿಶಿಷ್ಟವಾದಂತಹ ಪೌಷ್ಟಿಕಾಂಶ ಇದರಲ್ಲಿ ಇದೆ, ಔಷಧೀಯ ಗುಣ ಇದೆ. ಸಾಂಪ್ರದಾಯಿಕವಾಗಿ ಜನ ಆ ಕಾಲದಿಂದ ಇದನ್ನು ಉಪಯೋಗಿಸ್ತಾ ಇದ್ರು. ಮನುಷ್ಯನಿಗೆ ರಕ್ತಹೀನತೆ ಆದಾಗ, ದೇಹದಲ್ಲಿ ರಕ್ತದ ಅಂಶ, ಒಂದು 5 ಲೀಟರ್ ರಕ್ತ ನಮಗೆ ಬೇಕು, ಅದು ಕಡಿಮೆ ಆದಾಗ ಅಥವಾ ಕಬ್ಬಿಣದ ಅಂಶ ಕಮ್ಮಿ ಆದಾಗ ಜನಪದವಾಗಿ ಜನ ಇದನ್ನು ತಿಂತಾ ಇದ್ರು, ಯಾವುದೇ ಮೆಡಿಸಿನ್ ಅನ್ನು ತಿಂತಾ ಇರ್ಲಿಲ್ಲ. ಹೀಗೆ ಮಿತ್ರರೇ, ಜಗತ್ತು ಕಂಡಂತ ಅದ್ಭುತಗಳಲ್ಲಿ ಅದ್ಭುತವಾದಂತ ಶತಮಾನಗಳಿಂದ ಜನರು ಇದನ್ನು ತಿಂದು ತಮ್ಮ ಆರೋಗ್ಯವನ್ನು ಕಾಪಾಡಿಟ್ಟುಕೊಂಡು ಶತಾಯುಷುಗಳಾಗಿ ಬದುಕಿದಂತಹ ಒಂದು ಅದ್ಭುತವಾದಂತಹ ಮಿಶ್ರಣವನ್ನು ನ್ಯಾನೋ ಟೆಕ್ನಾಲಜಿಯಲ್ಲಿ ತಯಾರಿಸಿ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವೆಲ್ಲ ಲಕ್ಕಿಗಳು, ನಾವೆಲ್ಲ ಭಾಗ್ಯವಂತರು. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಇದನ್ನು ಉಪಯೋಗಿಸಿದವರು. ಇದನ್ನು ನಾವು ಉಪಯೋಗಿಸಿಕೊಂಡು ನಮ್ಮವರು, ನಮ್ಮ ಮಿತ್ರರು, ನಮ್ಮ ಸಂಬಂಧಿಕರು, ನಮಗೆ ಬೇಕಾದವರಿಗೆ ನಾವು ಇದನ್ನು ತಿಳಿಸುವುದರ ಮೂಲಕ ಹೆಚ್ಚು ಹೆಚ್ಚು ಜನರನ್ನು ನಾವು ಈ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬಂದು ಇದರ ಬಗ್ಗೆ ನಾಲೆಜ್ ಅನ್ನು ಸ್ಪ್ರೆಡ್ ಮಾಡುವುದರ ಮೂಲಕ ಇದರ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ, ಎಲ್ಲರೂ ಆರೋಗ್ಯವಾಗಿ ಬದುಕಲಿ ಅಂತ ಹೇಳುವಂತ ಒಂದು ಒಳ್ಳೆಯ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ. ಡಾಕ್ಟರ್ ಹರೀಶ್ ರವರು ಇದರ ಮುಂಚೂಣಿಯಲ್ಲಿ ನಿಂತು ನಮ್ಗೆಲ್ಲ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಭಾಗದಲ್ಲಿ ಇದನ್ನು ಉಪಯೋಗಿಸಿದ್ರಿಂದ ಏನಾಯ್ತು, ಇದನ್ನು ಉಪಯೋಗಿಸುವುದರಿಂದ ಏನಾಗ್ತದೆ ಅಂತ ಹೇಳುವುದ ವಿಚಾರವಾಗಿ ಒಂದು ಸೂಕ್ಷ್ಮವಾಗಿ ನಾನು ತಿಳಿಸಿದ್ದೇನೆ. ಇದನ್ನು ಉಪಯೋಗಿಸಿದ್ದರಿಂದ ಎಷ್ಟು ಜನರಿಗೆ ಏನು ಲಾಭ ಆಗಿದೆ ಅಂತ ತಿಳಿಸ್ಕೊಡ್ಲಿಕ್ಕೆ ಇದ್ದಾರೆ ಡಾಕ್ಟರ್ ಹರೀಶ್ ರವರು. ನಾನು ಇಷ್ಟನ್ನು ಹೇಳುತ್ತಾ ನನ್ನ ಈ ಪ್ರೆಸೆಂಟೇಶನ್ ಅನ್ನು ಮುಕ್ತಾಯಗೊಳಿಸ್ತೇನೆ. ವಂದನೆಗಳು, ಅಭಿವಂದನೆಗಳು. Thank you very